ಸರ್, ನೀವು ಮಾಧ್ಯಮಗಳಿಗೆ ಸಿಕ್ಕರೂ ಕೂಡ ಅಷ್ಟಕ್ಕಷ್ಟೇ ಮಾತನಾಡಿ ಹೋಗ್ತಿದ್ದೀರಿ. ಮುಕ್ತವಾಗಿ ಮಾತುಕತೆ ಸಿಕ್ಕಿರಲಿಲ್ಲ. ನಿಮ್ಮ ಬಗ್ಗೆ ನಾನು ಕೇಳಲೇಬೇಕು ಕೆಲವಷ್ಟು ಪ್ರಶ್ನೆಗಳು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ, ಎಜುಕೇಷನ್ ಬಗ್ಗೆ ಕೇಳಬೇಕು ಅಂಥೇಳಿ. ನೀವು ವಿದ್ಯಾರ್ಥಿ ಆಗಿದ್ದಾಗ ಮತ್ತು ಚಿಕ್ಕ ಮಕ್ಕಳಾಗಿದ್ದಾಗ ನಿಮ್ಮ ತಂದೆಯವರು ನಿಮ್ಗೆ ಟೈಮ್ ಕೊಡ್ತಿದ್ರಾ? ಇಲ್ಲ, ಅವರು ಪಾಪ ಹೆಚ್ಚು ಸಮಯ ಕುಟುಂಬದವ್ರು ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾವು ಸಣ್ಣವರಿದ್ದಾಗ ಅವ್ರ ಜೊತೆ ಹೆಚ್ಚು ಒಡನಾಟ ಇಟ್ಕೊಳ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ಅವರು ಒಬ್ಬ ವ್ಯಕ್ತಿಯಾಗಿ ಅವ್ರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿದ್ದು ನಾನು ರಾಜಕೀಯಕ್ಕೆ ಬಂದ ಮೇಲೆ. ಇಲ್ಲಾಂದರೆ ಸುಮ್ಮನೆ ದೂರದಿಂದ ಅವ್ರನ್ನ ತಂದೆ ಆಗಷ್ಟೇ ನೋಡ್ತಾ ಇರ್ತಿದ್ದೆ. ಅವ್ರನ್ನ ಹೆಚ್ಚು ಅರ್ಥ ಮಾಡ್ಕೊಂಡಿದ್ದು ಕೂಡ ರಾಜಕೀಯಕ್ಕೆ ಬಂದ ಮೇಲೆ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಯಾತಕ್ಕೆ ಅಷ್ಟೊಂದು ಜನ ಅವ್ರನ್ನ ಮೆಚ್ಚುತ್ತಾರೆ, ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ರಾಜಕೀಯಕ್ಕೆ ಬಂದ ಮೇಲೆ. ಸೊ ಸಣ್ಣವರಿದ್ದಾಗ ನಾವು ಹೆಚ್ಚು ಸಮಯ ಅವ್ರ ಜೊತೆ ಕಳೆಯೋಕ್ಕಾಗ್ತಾ ಇರಲಿಲ್ಲ. ಸರ್, ನಿಮ್ಮ ಬಾಲ್ಯದ ಸಮಯದಲ್ಲಿ ಪ್ರೈಮರಿ ಸ್ಕೂಲ್ ನೀವು ಎಲ್ಲಿ ಮಾಡಿದ್ರಿ, ಹೈಸ್ಕೂಲ್ ಎಲ್ಲಿ ಮಾಡಿದ್ರಿ, ಆಮೇಲೆ ನಿಮ್ಮ ಎಜುಕೇಷನ್ನ? ನಾನು ಬಹಳ ಪ್ರೈಮರಿ ಸ್ಕೂಲ್ಗಳನ್ನು ಚೇಂಜ್ ಮಾಡಿದ್ದೀನಿ. ಯಾಕೆಂದರೆ ತಂದೆಯವ್ರಿಗೆ ಅಧಿಕಾರ ಒಮ್ಮೊಮ್ಮೆ ಇರ್ತಿತ್ತು, ಒಮ್ಮೆ ಅಧಿಕಾರ ಹೋಗ್ತಾ ಇರ್ತಿತ್ತು. ಸೊ ಅವ್ರ ಅಧಿಕಾರ ಹೋದಾಗೆಲ್ಲ ಏನು ಸರ್ಕಾರಿ ಮನೆ ಇರ್ತಿತ್ತು ಅದನ್ನು ಬದಲಾಯಿಸಿ ಮತ್ತೆ ಬಾಡಿಗೆ ಮನೆಗಳಿಗೆ ಹೋಗ್ತಾ ಇದ್ವಿ. ಸೊ ಹಾಗೆ ಮನೆ ಶಿಫ್ಟ್ ಆದಾಗೆಲ್ಲ ಸ್ಕೂಲ್ ಕೂಡ ಶಿಫ್ಟ್ ಆಗ್ತಾ ಇರ್ತಿತ್ತು. ಸೊ ಬಹಳ ಸ್ಕೂಲ್ಗಳಲ್ಲಿ ಓದಿದ್ದೀನಿ. ನಾನು ಫಸ್ಟು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಾಡಿದ್ದು ಶೇಷಾದ್ರಿಪುರಂ ಸ್ಕೂಲ್ನಲ್ಲಿ. ಅದಾದಮೇಲೆ 2nd to 4th ಓದಿದ್ದು ಅಶೋಕ ವಿಹಾರ ಅಂಥೇಳಿ ಚಾಮರಾಜಪೇಟೆಯಲ್ಲಿ ಶಂಕರಪುರಂನಲ್ಲಿ. ಅದಾದಮೇಲೆ 5th to 7th ಓದಿದ್ದು ವಿಜಯನಗರದಲ್ಲಿ ಕೇಂಬ್ರಿಡ್ಜ್ ಸ್ಕೂಲ್ನಲ್ಲಿ. ಮತ್ತು 8th to 10th ಹೈಸ್ಕೂಲ್ ಓದಿದ್ದು ವಿದ್ಯಾವರ್ಧಕ ಸಪ್ತರ್ಷಿಧಾಮ ರಾಜಾಜಿನಗರದಲ್ಲಿ. ನಂತರ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿದ್ದು MESನಲ್ಲಿ. ಅದಾದಮೇಲೆ MBBS ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ. ಓಕೆ. ಪ್ಯಾಥಾಲಜಿ ಕೂಡ? ಅದು ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜು ಬೆಳಗಾಂನಲ್ಲಿ. ಓಕೆ. ವೃತ್ತಿ ಆರಂಭ ಮಾಡಿದ್ದು ನೀವು? ವೃತ್ತಿ ಆರಂಭ ಮಾಡಿದ್ದು ಅಂತಂತಂದರೆ, ನಾನು ಟಾಟಾ ಮೆಮೋರಿಯಲ್ ಹಾಸ್ಪಿಟ್ಲಲ್ಲಿ MD ಪ್ಯಾಥಾಲಜಿ ಆದಮೇಲೆ 1 ವರ್ಷ ಜೂನಿಯರ್ ರೆಸಿಡೆಂಟಾಗಿ ಕೆಲಸ ಮಾಡಿದೆ ಮುಂಬೈನಲ್ಲಿ. ಅದಾದಮೇಲೆ ಬಂದು ಹಲವಾರು ಹಾಸ್ಪಿಟ್ಲ್ಗಳಲ್ಲಿ ನಾನು ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ. ಫೋಕಸ್ ಡಯಾಗ್ನೋಸ್ಟಿಕ್ಸ್, ಮತ್ತು ಶೇಖರ್ ಹಾಸ್ಪಿಟಲ್, ಮತ್ತು AV ಹಾಸ್ಪಿಟಲ್, ಮತ್ತು ಪ್ಯಾಥೋಕಾನ್ ಡಯಾಗ್ನೋಸ್ಟಿಕ್ಸ್. ಸೊ ಹೀಗೆ ಹಲವಾರು ಕಡೆ ಹೋಗಿ ನಾನು ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನನ್ನದೇ ಡಯಾಗ್ನೋಸ್ಟಿಕ್ಸ್